ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಶಿರಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಿದ್ದೀನಪ್ಪ ಅಂತಂದರೆ ಲೇಖನ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೆ ಕಾಮೆಂಟ್ ಹಾಕಿ. ಹಾಗಾದರೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋ ವಿಷಯ ಏನಪ್ಪ ಅಂತಂದರೆ ಲೇಖನ ಚಿಹ್ನೆಗಳು. ಆ ಲೇಖನ ಚಿಹ್ನೆಗಳಲ್ಲಿ ಬರ್ತಕ್ಕಂಥ ಮೊದಲನೇದು ಯಾವುದಪ್ಪ ಅಂತಂದರೆ ಪೂರ್ಣ ವಿರಾಮ ಅಂತ ಹೇಳಿಬಿಟ್ಟು ಬರುತ್ತೆ. ಪೂರ್ಣ ವಿರಾಮ. ಈ ಪೂರ್ಣ ವಿರಾಮವನ್ನು ನಾವು ಎಲ್ಲಿ ಬಳಸ್ತೀವಿಪ್ಪ ಅಂತಂದರೆ ಪೂರ್ಣ ವಿರಾಮವನ್ನು ವಾಕ್ಯದ ಕೊನೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಪೂರ್ಣ ವಿರಾಮನ ಬಿಡಿಸ್ತೀವಿ. ಹಾಗಾದರೆ ಉದಾಹರಣೆಯ ರೂಪದಲ್ಲಿ ನೋಡೋದಾದರೆ ರಾಮನು ಕಾಡಿಗೆ ಹೋದನು. ಇದೇನಪ್ಪ ಅಂತಂದರೆ ಒಂದು ಸಂಪೂರ್ಣವಾದ ಒಂದು ವಾಕ್ಯ ಆಯಿತು. ಈ ವಾಕ್ಯದ ಕೊನೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಪೂರ್ಣ ವಿರಾಮವನ್ನು ಇಡ್ತೀವಿ. ಹಾಗೆ ಪೂರ್ಣ ವಿರಾಮವನ್ನು ಇಡ್ತೀವಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ವಾಕ್ಯ ಬಂದರೂ ಏನು ಮಾಡ್ತೀವಿ ಅಂದರೆ ಆ ವಾಕ್ಯದ ಕೊನೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪೂರ್ಣ ವಿರಾಮವನ್ನು ಇಡ್ತೀವಿ. ಅದು ಇನ್ನೊಂದು ವಾಕ್ಯವನ್ನು ನೋಡೋದಾದರೆ ಕಾಡಿನಲ್ಲಿ ಅಂದರೆ ರಾಮ ಕಾಡಿನಲ್ಲಿ ಇದ್ದಾಗ ಕಾಡಿನಲ್ಲಿ ಅಲ್ಲೇನಾಯಿತು ಅಂತಂದರೆ ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋದ. ಇದು ಏನಾಯ್ತಂದರೆ ಇದು ಒಂದು ವಾಕ್ಯ ಆಯಿತು, ಇದು ಒಂದು ವಾಕ್ಯ ಆಯಿತು. ಅಂದರೆ ರಾಮನು ಕಾಡಿಗೆ ಹೋದನು ಅನ್ನೋದು ಒಂದು ವಾಕ್ಯ ಆದರೆ ಕಾಡಿನಲ್ಲಿ ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋದ ಅನ್ನೋದು ಇನ್ನೊಂದು ವಾಕ್ಯ ಆಯಿತು. ಅಂದರೆ ವಾಕ್ಯದ ಕೊನೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಪೂರ್ಣ ವಿರಾಮವನ್ನು ಬಳಸ್ತೀವಿ. ಅದೇ ರೀತಿಯಾಗಿ ಎರಡನೇದು ಯಾವುದಪ್ಪ ಅಂತಂದರೆ ಅಲ್ಪ ವಿರಾಮ. ಈ ಅಲ್ಪ ವಿರಾಮವನ್ನು ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ ಒಂದು ಗುಂಪು ಇರ್ಬೋದು. ಆ ಗುಂಪಿನಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಅದರಲ್ಲಿ ವಸ್ತುಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು, ಯಾರೇ ಇದ್ರೂ ಅದನ್ನು ಏನಂತೀವಿ ಅಲ್ಲಿ ಬರಿತಾ ಹೋಗ್ತಾ ಮುಂದೆ ಬರಿತಾ ಹೋಗ್ತಾ ಏನು ಮಾಡ್ತೀವಿ ಅಂತಂದರೆ ಈ ಅಲ್ಪ ವಿರಾಮವನ್ನು ಬಳಸ್ತಾ ಹೋಗ್ತೀವಿ. ಅಂದರೆ ಉದಾಹರಣೆಯನ್ನು ನೋಡೋದಾದರೆ ಅಂದರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಹೇಳ್ಬಿಟ್ಟು ಯಾರಾದರೂ ಕೇಳಿದಾಗ ನಮ್ಮ ಮನೆಯಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ನಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀವಿ? ಅಪ್ಪ, ಅಮ್ಮ, ಅಕ್ಕ. ಅಂದರೆ ಇದೆಲ್ಲ ಏನಪ್ಪ ಅಂದ್ರೆ ಒಂದು ಗುಂಪು ಅಂತಂದ್ರೆ ಗುಂಪು ಅಂತ ಹೇಳ್ಬೋದು, ಇಲ್ಲ ಅಂತಂದರೆ ಒಂದು ಕುಟುಂಬ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದೀರಿ ಅಂತ ಕೇಳಿದಾಗ ನಮ್ಮ ಮನೆಯಲ್ಲಿ ನಾವೇನು ಹೇಳ್ತೀವಿ? ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಹೀಗೆ ಏನು ಮಾಡ್ತೀವಿ ಅಂತಂದ್ರೆ ಮುಂತಾದವರು ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದರೆ ಇದೇನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಅಂತಂದರೆ ಈ ರೀತಿಯಾಗಿ ಈಗ ಒಂದು ಗುಂಪಿನಲ್ಲಿರ್ತಕ್ಕಂಥ ಬೇರೆಯವರನ್ನು ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ಅಲ್ಪ ವಿರಾಮವನ್ನು ಬಳಸ್ತಾ ಏನು ಮಾಡ್ತೀವಿ ಅಂತಂದರೆ ಹೇಳ್ತೀವಿ. ಆವಾಗ ಏನು ಮಾಡ್ತೀವಿ ಅಂತಂದರೆ ಇಂಥ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಏನು ಮಾಡ್ತೀವಿ ಅಂದರೆ ನಾವು ತರಕಾರಿ ತರಕ್ಕೆ ಮಾರ್ಕೆಟಿಗೆ ಹೋಗಿರ್ತೀವಿ. ಅಲ್ಲಿ ಮಾರ್ಕೆಟಿಗೆ ಹೋದಾಗ ನಮ್ಮ ಮನೆ ಬಾಜುಕಿನವ್ರು ಯಾರೋ ಬಂದುಬಿಟ್ಟು ಕೇಳ್ತಾರೆ ನಮಗೆ, ಏನೆಲ್ಲ ತರಕಾರಿ ತೊಗೊಂಬಂದುಬಿಟ್ರಿ ಅಂತ ಹೇಳ್ಬಿಟ್ಟು. ಆವಾಗ ನಾವೇನು ಹೇಳ್ತೀವಿ ಅಂತಂದರೆ ಅಲ್ಲಿ ಬೊಟೆಟೊ, ಆನಿಯನ್ನು, ಟೊಮೆಟೊ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹೇಳ್ತೀವಲ್ವ. ಆವಾಗ ಅದನ್ನು ನಾವು ಬರಿಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಈ ರೀತಿಯಾಗಿ ಕಾಮ ಹಾಕಿಬಿಟ್ಟು ಅಂದರೆ ಅಲ್ಪ ವಿರಾಮವನ್ನು ಹಾಕಿಬಿಟ್ಟು ಏನು ಮಾಡ್ತೀವಿ ಅಂತಂದರೆ ಬರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಯಾವುದಪ್ಪ ಅಂತಂದರೆ ಪ್ರಶ್ನಾರ್ಥಕ ಚಿಹ್ನೆ. ಮೂರನೇದು ಯಾವುದಪ್ಪ ಅಂತಾರೆ ಲೇಖನ ಚಿಹ್ನೆ? ಪ್ರಶ್ನಾರ್ಥಕ ಚಿಹ್ನೆ. ಈ ಚಿಹ್ನೆಯನ್ನು ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ ನಮಗೆ ಯಾರಾದರೂ ಪ್ರಶ್ನೆಯನ್ನು ಕೇಳುವಾಗ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಪ್ರಶ್ನಾರ್ಥಕ ಚಿಹ್ನೆನ ಬಳಸ್ತೀವಿ. ಈ ಪ್ರಶ್ನಾರ್ಥಕ ಚಿಹ್ನೆನ ಯಾರಾದರೂ ಏನಾದರೂ ಕೇಳಿದರೆ ಮತ್ತು ನಮಗೆ ಯಾರಾದರೂ ಏನಾದರೂ ಹೇಳಿದರೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಯಾರಾದರೂ ಮನೆಗೆ ಬಂದಿರ್ತಾರೆ, ಚಿಕ್ಕ ಮಕ್ಕಳಿಗೆ ಏನು ಮಾಡ್ತಾರಪ್ಪ ಅಂದರೆ ನಿನ್ನ ಹೆಸರೇನು ಅಂತೇಳಿ ಕೇಳ್ತಾರೆ. ಅಂದರೆ ನಿನ್ನ ಹೆಸರೇನು
ಹೆಸರೇನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆವಾಗ ವಾಕ್ಯದ ಕೊನೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡ್ತೀವಿ. ಇಲ್ಲ ಅಂತಂದರೆ ಇನ್ನೊಂದು ಏನಪ್ಪ ಅಂತಂದರೆ ಮತ್ತು ಯಾವ್ಯಾವ ಸಂದರ್ಭದಲ್ಲಿ ನಾವು ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡ್ತೀವಿ ಅಂತಂದರೆ ಏನು, ಏನು, ಏಕೆ, ಯಾವಾಗ, ಯಾವಾಗ ಮತ್ತು ಯಾರಿಗೆ, ಯಾರಿಗೆ ಇನ್ನು ಮುಂತಾದ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡ್ತೀವಿ. ಅಂದರೆ ನಾವು ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಎಲ್ಲಿ ನೋಡ್ತೀವಿ ಅಂತಂದರೆ ನಮಗೆ ಯಾರಾದರೂ ಪ್ರಶ್ನೆಯನ್ನು ಮಾಡುವಾಗ ಅಥವಾ ನಾವು ಯಾರಿಗಾದರೂ ಪ್ರಶ್ನೆಯನ್ನು ಮಾಡುವಾಗ ಏನು ಮಾಡ್ತೀವಿ ಅಂತಂದರೆ ವಾಕ್ಯದ ಕೊನೆಯಲ್ಲಿ ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಬಳಸ್ತೀವಿ. ಇನ್ನು 4ನೇದಾಗಿ ಯಾವುದಪ್ಪ ಅಂತಂದರೆ ಭಾವಸೂಚಕ ಚಿಹ್ನೆ. ಭಾವಸೂಚಕ ಚಿಹ್ನೆ. ಈ ಭಾವಸೂಚಕ ಚಿಹ್ನೆಯನ್ನು ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ ಹೆಚ್ಚಾಗಿ ನಮಗೆ ಸಂತೋಷ ಆದಾಗ, ಒಂದು ಸಂತೋಷ ಆಗಿರಬೇಕು, ಸಂತೋಷ, ಇಲ್ಲ ಅಂತಂದರೆ ಜಾಸ್ತಿ ಭಯ, ಗಾಬರಿಯಾಗಿರಬೇಕು, ಗಾಬರಿ, ಇಲ್ಲ ಅಂತಂದರೆ ಮತ್ತು ಅಂಥ ಸಂದರ್ಭದಲ್ಲಿ ಬಳಸ್ತೀವಿ ಅಂತಂದರೆ ಆಶ್ಚರ್ಯ ಆಗಿರಬೇಕು, ಆಶ್ಚರ್ಯ, ಆಶ್ಚರ್ಯ. ಇನ್ನು ಮುಂತಾದ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಮುಂತಾದ ಸಂದರ್ಭದಲ್ಲಿ ನಾವು ಈ ಒಂದು ಭಾವಸೂಚಕ ಚಿಹ್ನೆಯನ್ನು ನೋಡ್ತೀವಿ. ಈಗ ಉದಾಹರಣೆಗೆ ಹೇಳೋದಾದರೆ ಹಬ್ಬ, ಹಬ್ಬ, ಅದೆಷ್ಟು ದೊಡ್ಡ ಹಾವು, ಅದೆಷ್ಟು ದೊಡ್ಡ ಹಾವು, ದೊಡ್ಡ ಹಾವು. ಅಂದರೆ ನಿಮಗೇನಪ್ಪ ಅಂತಂದರೆ ಆ ಹಾವನ್ನು ನೋಡಿಬಿಟ್ಟು ಏನಾಗಿದೆ, ಗಾಬರಿಯಾಗಿದೆ. ಆ ಗಾಬರಿ ಅಂತ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಭಾವಸೂಚಕ ಚಿಹ್ನೆಯನ್ನು ಏನು ಮಾಡ್ತೀವಿ ಅಂತಂದರೆ ಬಳಸ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕಾದ್ರೆ ಹೂವು, ಹೂವು, ಆಹಾ, ಆಹಾ, ಆ ಹೂವು, ಆ ಹೂವು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೇನಪ್ಪ ಅಂತಂದರೆ ಆ ಹೂವನ್ನು ನೋಡಿಬಿಟ್ಟು ಏನಾಗಿದೆ, ಸಂತೋಷ ಆಗಿದೆ. ಆ ಸಂತೋಷ ಆದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಸಂತೋಷ ಆದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಭಾವಸೂಚಕ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಇವಾಗ ಏನು ಮಾಡೋಣಪ್ಪ ಅಂತಂದರೆ 5ನೇದು ಯಾವ್ದು ನೋಡೋಣಪ್ಪ ಅಂತಂದರೆ 5ನೇದಾಗಿ ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಬಗ್ಗೆ ನೋಡೋಣ. ಈ ಉದ್ಧರಣ ಚಿಹ್ನೆಯನ್ನು ನಾವು ಎಲ್ಲಿ ಬರ್ತೀವಿ ಅಂತಂದರೆ ಜಾಸ್ತಿ ಹೆಚ್ಚಾಗಿ ಎಲ್ಲಿ ಉಪಯೋಗಿಸ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಮುಖ್ಯವಾದ ಅಥವಾ ವಿಶೇಷವಾದ ಒಂದು ವಾಕ್ಯವನ್ನು ಹೇಳುವ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಅಂತಂದರೆ ಅದು ಏನಾದರೂ ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಅಥವಾ ಆ ಒಂದು ವಾಕ್ಯದ ಬಗ್ಗೆ ನಾವು ಹೆಚ್ಚಾಗಿ ಒತ್ತು ಕೊಡಬೇಕಾಗಿದ್ದರೆ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಈಗ ಉದಾಹರಣೆಯನ್ನು ನೋಡೋದಾದರೆ ಉದಾಹರಣೆಗೆ ಏಳಿ, ಎದ್ದೇಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ, ಗುರಿ ಮುಟ್ಟುವ ತನಕ ತನಕ ನಿಲ್ಲದಿರಿ, ನಿಲ್ಲದಿರಿ. ಇದು ಯಾರ ವಾಕ್ಯಪ್ಪ ಅಂತಂದರೆ ಇದು ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯ ಆಗಿದೆ. ಯಾರ ವಾಕ್ಯ? ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯ. ವಿವೇಕಾನಂದರ ವಾಕ್ಯ ಆಗಿದೆ. ಇದೇನಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥ ಒಂದು ವಿಶೇಷವಾದ ವ್ಯಾಖ್ಯೆ. ಅಂದರೆ ಇದೊಂದು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋದು ಹೊಸ ಯುವಕರಲ್ಲಿ ಒಂದು ಏನಪ್ಪ ಅಂತಂದರೆ ಪ್ರೋತ್ಸಾಹವನ್ನು ಹುಟ್ಟಿಸುವಂಥ ಒಂದು ವ್ಯಾಖ್ಯೆ. ಅಂದರೆ ಅದೇ ರೀತಿಯಾಗಿ ಇಲ್ಲಿ ಯಾವುದಾದ್ರೂ ಒಂದು ವಿಶೇಷ ವಾಕ್ಯ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಇನ್ಸ್ಪಿರೇಷನ್ ವಾಕ್ಯಗಳಿದ್ದು ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಡಬಲ್ ಇನ್ವರ್ಟೆಡ್ ಕಾಮ ಅಂದರೆ ಉದ್ಧರಣ ಚಿಹ್ನೆಯನ್ನು ಏನು ಮಾಡ್ತೀವಿ ಅಂತಂದರೆ ಹಾಕ್ತೀವಿ. ಅದೇ ರೀತಿಯಾಗಿ ಇನ್ಯಾವುದಪ್ಪ ಅಂತಂದರೆ ವಾಕ್ಯ ವೇಷ್ಟನ ಚಿಹ್ನೆ. ವಾಕ್ಯ ವೇಷ್ಟನ ಚಿಹ್ನೆ ಇದೇನಪ್ಪ ಅಂತಂದರೆ ಇದು
ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ಡಬಲ್ ಇದ್ದು ಅಂದರೆ ಎರಡು ಇದ್ದರೆ ಅದು ಉದ್ಧರಣ ಚಿಹ್ನೆ, ಸಿಂಗಲ್ ಆಗಿದ್ದರೆ ಏನಪ್ಪ ಅಂತಂದರೆ ಅದು ವಾಕ್ಯವೇಷ್ಟನ ಚಿಹ್ನೆ ಅಂತ ಹೇಳಿಬಿಟ್ಟು ಕರಿತೀವಿ. ಇದನ್ನು ಯಾವುದರ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ನಾವು ಬಳಸ್ತೀವಿಪ್ಪ ಅಂತಂದರೆ ಒಂದು ಭಾಷೆ ಇದ್ದು ಅಂದರೆ ಪರಿಭಾಷೆ ಪದವನ್ನು ಬಳಸುವಾಗ, ಅಂದರೆ ನಮ್ಮ ಕನ್ನಡ ಭಾಷೆ ಜೊತೆಗೆ ಯಾವುದಾದ್ರೂ ಒಂದು ಭಾಷೆಗಳು ಮಿಕ್ಸ್ ಆಗಿಬಿಟ್ಟು ಯಾವುದಾದ್ರೂ ಒಂದು ಗ್ರಂಥ ಆಗಿರ್ಬೋದು ಅಥವಾ ಕೃತಿ ಆಗಿರ್ಬೋದು ರೆಡಿಯಾಗಿದ್ದರೆ ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ಇಂಥ ಒಂದು ಸಿಂಗಲ್ ಇನ್ವರ್ಟೆಡ್ ಕಾಮ ಅಥವಾ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತೀವಿ. ಈಗ ಉದಾಹರಣೆಯನ್ನು ನೋಡುವುದಾದರೆ ಕನ್ನಡ ಪದದ ಜೊತೆಗೆ ಕನ್ನಡ ಪದದಲ್ಲಿ ಈಗ ಅನೇಕ, ಕನ್ನಡ ಪದದಲ್ಲಿ ಈಗ ಅನೇಕ ಇಂಗ್ಲೀಷ್ ಅಂದರೆ ಇದು ಸಿಂಗಲ್ ಇನ್ವರ್ಟೆಡ್ ಕಾಮ. ಯಾಕಂದರೆ ಇದು ಕನ್ನಡ ಪದ ಅನ್ನೋದೇನಪ್ಪ ಅಂತಂದರೆ ನಮ್ಮ ಭಾಷೆಯ ಜೊತೆಗೆ ಸೇರಿಕೊಂಡಿರುವಂಥ ಯಾವುದಪ್ಪ ಅಂತಂದರೆ ಇಂಗ್ಲೀಷ್ ಮತ್ತು ಮರಾಠಿ ಮತ್ತು ಪಾರ್ಸಿ. ಇವೇನಪ್ಪ ಅಂತಂದರೆ ಇಂಗ್ಲೀಷ್ ಇವೇನಪ್ಪ ಅಂತಂದರೆ ಕನ್ನಡ ಭಾಷೆಯ ಜೊತೆಗೆ ಏನು ಮಾಡ್ಕೊಂಡಿದ್ದಾವೆ ಅಂತಂದರೆ ಇಂಗ್ಲೀಷು, ಮರಾಠಿ ಮತ್ತು ಪಾರ್ಸಿ ಇವು 3 ಭಾಷೆಗಳೇನಪ್ಪ ಅಂತಂದರೆ ಕನ್ನಡ ಭಾಷೆಯ ಜೊತೆಗೆ ಸೇರಿಕೊಂಡಿದ್ದಾವೆ, ಅಂದರೆ ಸೇರಿಕೊಂಡಿವೆ. ಅಂದರೆ ಯಾವುದಪ್ಪ ಅಂತಂದರೆ ಕನ್ನಡ ಭಾಷೆಗೆ ಜೊತೆಗೆ ಅಂದರೆ ಭಾಷೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಏನಾಗಿದೆಯಪ್ಪ ಅಂತಂದರೆ ಇದು ಗ್ರಂಥಗಳು ಅಥವಾ ಕೃತಿಗಳು ರೆಡಿಯಾಗಿದ್ದಾವೆ. ಅದ್ರ ಸಲುವಾಗಿ ಏನಪ್ಪ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಸಿಂಗಲ್ ಇನ್ವರ್ಟೆಡ್ ಕಾಮನ್ನು ಅಥವಾ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತೀವಿ. ಇನ್ನು 7ನೇದಾಗಿ ನೋಡೋದಾದರೆ ಆವರಣ ಚಿಹ್ನೆ. ಈ ಆವರಣ ಚಿಹ್ನೆಯನ್ನು ನಾವು ಎಲ್ಲಿ ಬಳಸ್ತೀವಿಪ್ಪ ಅಂತಂದರೆ ಒಂದು ವಾಕ್ಯ ಅಥವಾ ಒಂದು ಶಬ್ದ, ಅಂದರೆ ಒಂದು ವಾಕ್ಯ ಅಥವಾ ಒಂದು ಶಬ್ದ ಏನಾಗಿರಬೇಕಪ್ಪ ಅಂತಂದರೆ ಒಂದೇ ವಾಕ್ಯಕ್ಕೆ ನಾನಾ ಅರ್ಥಗಳು ಇದ್ದರೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಈಗ ಉದಾಹರಣೆಯನ್ನು ನೋಡೋದಾದರೆ ಅವರ ತೋಟದಲ್ಲಿ, ಅಂದರೆ ಅವರ ತೋಟದಲ್ಲಿ ಅಂತಂದರೆ ಈ ತೋಟಕ್ಕೆ ಇನ್ನೊಂದು ಹೆಸರೇನಪ್ಪ ಅಂತಂದರೆ ಗದ್ದೆ. ಅವರ ಗದ್ದೆಯಲ್ಲಿ ನಾವೇನು ನೋಡ್ತೀವಿಪ್ಪ ಅಂತಂದರೆ ಅವರ ಗದ್ದೆಯಲ್ಲಿ ಬಹಳಷ್ಟು ಹೂಗಳಿವೆ ಅಂತಂದರೆ ಬಹಳಷ್ಟು ಹೂಗಳಿವೆ. ಅಂದರೆ ಹೂ ಅಂತಂದರೆ ಇಲ್ಲೇನಪ್ಪ ಅಂತಂದರೆ ಸುಮಗಳಿವೆ. ಅಂದರೆ ಏನಪ್ಪ ಅಂತಂದರೆ ಈ ತೋಟಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಗದ್ದೆ, ಈ ಹೂವಿಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಸುಮ. ಅಂದರೆ ಒಂದು ಶಬ್ದಕ್ಕೆ ನಾನಾ ಅರ್ಥ, ಅಂದರೆ ಬೇರೆ ಅರ್ಥವನ್ನು ಸೂಚಿಸುವಂಥ ಶಬ್ದಗಳಿದ್ದರೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿಪ್ಪ ಅಂತಂದರೆ ಈ ಒಂದು ಆವರಣ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ 8ನೇದು ಯಾವುದಪ್ಪ ಅಂತಂದರೆ ವಿವರಣಾ ಚಿಹ್ನೆ. ಈ ವಿವರಣಾ ಚಿಹ್ನೆಗಳನ್ನು ನಾವು ಎಲ್ಲಿ ಬಳಸ್ತೀವಿಯಪ್ಪ ಅಂತಂದರೆ ಯಾವುದಾದ್ರೂ ಒಂದು ವಾಕ್ಯದ ಬಗ್ಗೆ ವಿವರಣೆಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ವಿವರಣಾ ಚಿಹ್ನೆಗಳನ್ನು ಬಳಸ್ತೀವಿ. ಅಂದರೆ ಈಗ ಉದಾಹರಣೆಗೆ ಒಂದು ಗಾದೆ ಮಾತಿದೆ. ಒಂದು ಗಾದೆ ಮಾತು ಯಾವುದಪ್ಪ ಅಂತಂದರೆ ಕೈ ಕೆಸರಾದರೆ ಬಾಯಿ ಮೊಸರು. ಇದೇನಪ್ಪ ಅಂತಂದರೆ ಒಂದು ಮುಖ್ಯವಾದ ವಾಕ್ಯ. ಅದರ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಇದಕ್ಕೆ ಡಬಲ್ ಇನ್ವರ್ಟೆಡ್ ಕಾಮ ಹಾಕ್ತೀವಿ. ಅದರ ಜೊತೆಗೆ ಈ ಒಂದು ಗಾದೆ ಮಾತಿನ ಬಗ್ಗೆ ನಾವು ವಿವರಣೆಯನ್ನು ನೀಡ್ರಿ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ನಾವೇನು ಮಾಡ್ತೀವಿ ಅಂತಂದರೆ ಅದಕ್ಕೆ ಒಂದು ಪೀಠಿಕೆ ಹಾಕ್ತೀವಿ. ಪೀಠಿಕೆ ಅಂತ ಹೇಳ್ಬಿಟ್ಟು ಅದು ಬರೆದ್ಬಿಟ್ಟು ಅದ್ರ ಮುಂದೆ ಏನು ಮಾಡ್ತೀವಿ ಅಂದರೆ ಈ ಒಂದು ವಿವರಣಾ ಚಿಹ್ನೆಯನ್ನು ಹಾಕ್ತೀವಿ. ಜೊತೆಗೆ ವಿವರಣೆ ಅಂದರೆ ಪೀಠಿಕೆ ಬರೆದ್ಬಿಟ್ಟು ವಿವರಣೆ ಅಂತ ಹೇಳ್ಬಿಟ್ಟು ಆವಾಗ ಏನು ಮಾಡ್ತೀವಿ ಅಂತಂದರೆ ಅದ್ರ ಮುಂದೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯಾಗಿರ್ಬೋದು ಚಿಹ್ನೆಗಳನ್ನು ಹಾಕಿಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ವಿವರಣೆ ಮಾಡ್ತಾ ಹೋಗ್ತೀವಿ. ಅಂದರೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ವಿವರಣಾತ್ಮಕ ಚಿಹ್ನೆಗಳನ್ನು ಬಳಸ್ತೀವಿ. ಇನ್ನು ನೆಕ್ಸ್ಟು ಯಾವುದಪ್ಪ ಅಂತಂದರೆ ಅರ್ಧ ವಿರಾಮ.
ಈ ಅರ್ಧ ವಿರಾಮ ಚಿಹ್ನೆಯನ್ನು ನಾವೇನು ಮಾಡ್ತೀವಿ ಅಂತಂದರೆ ಒಂದು ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳಿದ್ದರೆ ಆ ವಾಕ್ಯದ ಕೊನೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಚಿಹ್ನೆಯನ್ನು ಬಳಸ್ತೀವಿ. ಅಂದರೆ ಪ್ರಧಾನ ವಾಕ್ಯ ಯಾವುದಪ್ಪ ಅಂತಂದರೆ ಈಗ ಯಾವುದಾದ್ರೂ ಒಂದು ವಾಕ್ಯ ಇದೆ, ಅದು ಉದಾಹರಣೆಗೆ ನೋಡೋದಾದರೆ ತಾನು ಅಥವಾ ನಾನು ಕಡಿಮೆ ಮಾತನಾಡುತ್ತೇನೆ. ಕಡಿಮೆ ಮಾತನಾಡುತ್ತೇನೆ ಅನ್ನೋದು ಒಂದು ವಾಕ್ಯ. ಈ ವಾಕ್ಯನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಆವಾಗ ಏನು ಮಾಡ್ತೀನಿ ಅಂತಂದರೆ ಈ ಅರ್ಧ ವಿರಾಮವನ್ನು ಹಾಕಿಬಿಟ್ಟು ಹೆಚ್ಚು ಕೆಲಸ ಮಾಡುತ್ತೇನೆ. ಇಲ್ಲೇನಪ್ಪ ಅಂತಂದರೆ ನಾವು ಹೇಳಬೇಕಾದ್ರೆ ಇಲ್ಲಿ ವಾಕ್ಯವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ಈ ಚಿಹ್ನೆಯನ್ನು ಬಳಸ್ತೀವಿ ಅಂತ ಹೇಳಿದೆ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆದರೆ ಮತ್ತು ಅಂತ ಹೇಳ್ಬಿಟ್ಟು ಬಳಸ್ತೀವಲ್ಲ, ಆ ರೀತಿಯಾಗಿ ಬಳಸೋದಕ್ಕಿಂತ ಏನು ಮಾಡ್ಬೋದಪ್ಪ ಅಂತಂದರೆ ನಾವು ಅಂಥ ಸಂದರ್ಭದಲ್ಲಿ ಆದರೆ ಮತ್ತು ಅಂತೇಳ್ಬಿಟ್ಟು ಬಳಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಚಿಹ್ನೆಯನ್ನು ಬಳಸಿದ್ರೂ ಏನಾಗುತ್ತೆ, ಅದು ಆದರೆ ಮತ್ತು ಅಂತೇಳ್ಬಿಟ್ಟು ಅಂದರೆ ವಾಕ್ಯವನ್ನು ಮುಂದುವರ್ಸ್ಕೊಂಡು ಹೋದ ರೀತಿ ಆಗುತ್ತೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆದಷ್ಟು ಮಟ್ಟಿಗೆ ನಿಮಗೆ ತಿಳಿಯಪಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮತ್ತು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಏನು ಮಾಡಿ ಅಂತಂದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.